ನಿನ್ನೆ ದಿನ ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಈ ಒಂದು ಅಪಾಯದ ಸ್ಥಿತಿಯಲ್ಲಿರ್ತಕ್ಕಂಥ ಟಿಸಿಗೆ ಸಂಬಂಧಪಟ್ಟಂಥ ಸುದ್ದಿಯನ್ನು ಬಿತ್ತರಿಸಿದ್ವಿ. ಅದಕ್ಕೂ ಮೊದಲು ಹಾವೇರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ಒಂದು ಅಪಾಯದ ಸ್ಥಿತಿಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮೀಪ ಅಂದರೆ ಕೋಡಿಯಾಳ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಮಾರಪಟ್ಟಣಂ ಪೊಲೀಸ್ ಠಾಣಾ ಸರಹದ್ದಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅನತಿ ದೂರದಲ್ಲಿರ್ತಕ್ಕಂಥ ಏನು ಈ ಒಂದು ರಸ್ತೆ ಇದೆ, ಆ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಟಿಸಿನ ಜಾನುವಾರುಗಳು ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರದ ಮೇಲೆ ಮಾನ್ಯ ಹಾವೇರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಈ ಸುದ್ದಿಯನ್ನು ಬಿತ್ತರಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹಾವೇರಿ ಜಿಲ್ಲಾಧಿಕಾರಿಗಳಾದಂಥ ವಿಜಯ ಮಹಾಂತೇಶ್ ದಾನಮ್ಮನವರು ಇವರು ಸಂಬಂಧಪಟ್ಟ ಎಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಕೂಡಲೇ ಸೂಚನೆ ನೀಡಿದ ಪರಿಣಾಮ ಸುದ್ದಿಯನ್ನು ಬಿತ್ತರಿಸಿದ 24 ಗಂಟೆಯಲ್ಲೇ ಈ ಒಂದು ಟಿಸಿಯನ್ನು ಸ್ಥಳಾಂತರಿಸುವ ಕಾರ್ಯ ನಡೀತಾ ಇದೆ. ಅಂದರೆ ಮಾನ್ಯ ಹಾವೇರಿ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಒಂದು ಟಿಸಿಯಿಂದ ಮುಂದಾಗಬಹುದಾದಂಥ ಅನಾಹುತವನ್ನು ತಪ್ಪಿಸಬೇಕು, ಸಂಭವಿಸಬಹುದಾದಂಥ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕೂಡಲೇ ಸಂಬಂಧಿಸಿದ ಎಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಪ್ರತಿಫಲವಾಗಿ ಈ ಒಂದು ಏನು ಈ ಟಿಸಿಯನ್ನು ಸ್ಥಳಾಂತರಿಸುವ ಕಾರ್ಯ ಚುರುಕಾಗಿ ನಡೀತದೆ. ನಿಜವಾಗಲೂ ನಮ್ಮ ಸುದ್ದಿವಾಹಿನಿಯ ವರದಿಗೆ ಸ್ಪಂದಿಸಿ ತ್ವರಿತಗತಿಯಲ್ಲಿ ಟಿಸಿಯನ್ನು ಸ್ಥಳಾಂತರಿಸುವ ಮೂಲಕ ಈ ಒಂದು ಮುಂದಾಗುವಂಥ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾದಂಥ ಮಾನ್ಯ ಹಾವೇರಿ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಎಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೂ ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನಿಜವಾಗಲೂ ಇದು ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸುದ್ದಿಯಾಗಿತ್ತು. ಈ ಒಂದು ಟಿಸಿಯಿಂದ ಮುಂದೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ತುಂಬ ಇತ್ತು. ಯಾಕೆಂದರೆ ಇಲ್ಲಿ ಏನು ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಏನು ಒಂದು ಡ್ರೈನೇಜ್ ಮೇಲೆ ಫುಟ್ಪಾತ್ ಏನಿದೆ, ಆ ಫುಟ್ಪಾತಿನ ಮೇಲೆ ಏನು ಸ್ಲ್ಯಾಬ್ ಹಾಕ್ತಾಯಿದ್ರು, ಅದ್ರ ಮೇಲೆ ಓಡಾಡುವಂಥ ಜನರಿಗೆ ಈ ಒಂದು ಟಿಸಿ ತಾಗುವ ಸ್ಥಿತಿಯಲ್ಲಿತ್ತು. ಇದನ್ನು ಮುಂದೆ ದೊಡ್ಡ ಅನಾಹುತ ಸಂಭವಿಸುತ್ತೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ಸಹ ಕೂಡಲೇ ನಮ್ಮ ಒಂದು ವರದಿಗೆ ಸ್ಪಂದಿಸಿ ಈ ಒಂದು ಸಂಬಂಧಪಟ್ಟ ಈ ಒಂದು ಟಿಸಿಯಿಂದ ಅಪಾಯ ಏನು ನಡೀತಾ ಇತ್ತು, ಮುಂದಾಗ್ತಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮುಂದಾಗುವಂಥ ಅಪಾಯವನ್ನು ತಪ್ಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಎಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನೋಡಿರಿ, ನಾವು ನೈಜವಾಗಿ ತೋರಿಸ್ತಾ ಇದ್ದೀವಿ. ಇದು ಕೋಡಿಯಾಳ ಹೊಸಪೇಟೆ ಅಂದರೆ ರಾಣೆಬೆನ್ನೂರು, ಹರಿಹರ ಟು ರಾಣೆಬೆನ್ನೂರು ಹೋಗುವಂಥ ರಸ್ತೆ ಇದು ಕೋಡಿಯಾಳ ಹೊಸಪೇಟೆ ಪಂಚಾಯತಿಗೆ ಸಂಬಂಧಪಟ್ಟಂಥ ಅಮೃತ ವರ್ಷಿಣಿ ಸ್ಕೂಲು ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಧ್ಯೆ ಇರ್ತಕ್ಕಂಥ ಒಂದು ಟಿಸಿ ಆಗಿತ್ತು. ಇದು ನಿಜವಾಗ್ಲೂ ತುಂಬ ಅಪಾಯ ಕಾಡಿತ್ತು. ಮುಂದೊಂದು ದಿನ ಅಪಾಯ ಆಗ್ತಿತ್ತು. ಯಾಕೆಂದರೆ ನೆಲಮಟ್ಟದಲ್ಲಿತ್ತು. ಯಾಕೆಂದರೆ ರಸ್ತೆ ಅಭಿವೃದ್ಧಿ ಕಾರ್ಯ ನಡೀತಾ ಇರೋದ್ರಿಂದ ಆ ರಸ್ತೆಯನ್ನು ಹೈಟ್ ಮಾಡಿರೋದ್ರಿಂದ ಆ ಟಿಸಿ ನೆಲಕ್ಕೆ ತಾಗುವ ರೀತಿಯಲ್ಲಿತ್ತು. ಇದರಿಂದ ಜನರಿಗೆ ಓಡಾಡುವಂಥ ಜನರು ಅದನ್ನು ಮುಟ್ಟುವಂಥ ಒಂದು ಸಾಧ್ಯತೆ ಇತ್ತು. ಅದರಿಂದ ಅನಾಹುತ ಸಂಭವಿಸ್ತಿತ್ತು. ಯಾಕೆಂದರೆ ಕರೆಂಟ್ ಅಲ್ಲ, ಅದು ಮುಟ್ಟಿದಾಗ ಒಂದು ಸಾವು ನೋವು ಸಂಭವಿಸುವ ಸಾಧ್ಯತೆ ಇತ್ತು. ಅಮಾಯಕ ಜೀವಗಳು ಬಲಿಯಾಗುವಂಥ ಒಂದು ಸಾಧ್ಯತೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಮಾಧ್ಯಮದಲ್ಲಿ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಂದು ಸುದ್ದಿಯನ್ನು ಬಿತ್ತರಿಸಿದ್ವಿ. ಜಿಲ್ಲಾಧಿಕಾರಿ ಕೂಡಲೇ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮ್ಮ ಮಾಧ್ಯಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅಧಿಕಾರಿ ಏನು ಗೊತ್ತಾಗ ಪಾಪ